ಕನ್ನಡ ಸಿನಿಮಾ ಜಗತ್ತು ಮರೆಯಲಾಗದ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಈ ತಲೆಮಾರಿನ ಹೆಚ್ಚಿನ ಕನ್ನಡಿಗರನ್ನು ತಮ್ಮ ಸಿನಿಮಾಗಳ ಮೂಲಕ ಪ್ರಭಾವಿಸಿದ ನಟರಲ್ಲಿ ಮುಖ್ಯವಾದವರು ಎಂದರೆ ಅದು ಪುನೀತ್ ರಾಜ್ಕುಮಾರ್. ಕರ್ನಾಟಕದ ಗಡಿಯಾಚೆಗೂ ಅಪಾರ ಅಭಿಮಾನಿಗಳನ್ನು ಹೊಂದಿದ ಇವರು ಈ ಥರ ಸಿನಿಮಾ ಇಂಡಸ್ಟ್ರಿಗಳ ಜೊತೆಗೂ ಆತ್ಮೀಯವಾದ ಒಡನಾಟವನ್ನು ಹೊಂದಿರ್ತಾರೆ. ಕನ್ನಡ ಸಿನಿಮಾ ಮಾರುಕಟ್ಟೆಯನ್ನು ವಿಸ್ತರಿಸಬೇಕು, ನಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳೆಯಬೇಕು ಎಂದು ಹಂಬಲಿಸಿದ ಪವರ್ ಸ್ಟಾರ್ ಅವರ ಕನಸನ್ನು ನನಸು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ರಾಕಿಂಗ್ ಸ್ಟಾರ್ ಎಸ್. ಹೀಗೆ ಇವರಿಬ್ಬರಲ್ಲಿ ಒಂದಿಷ್ಟು ಸಮಾನವಾದ ಹೋಲಿಕೆಗಳು ಇವೆ. ಇಬ್ಬರು ತಮ್ಮ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದಾಗಿನಿಂದ ಯಾವತ್ತೂ ಯಾವುದೇ ವಿಷಯಕ್ಕೂ ಯಾವುದೇ ಕಾಂಟ್ರವರ್ಸಿ ಮಾಡಿಕೊಂಡಿಲ್ಲ ಮತ್ತು ತಮ್ಮ ಘನತೆಗೆ ಬರುವಂತಹ ಯಾವುದೇ ನೆಗೆಟಿವ್ ಪಾಯಿಂಟ್ಸನ್ನು ಕೂಡ ಹೊಂದಿಲ್ಲ. ಎಲ್ಲರನ್ನು ತುಂಬು ಪ್ರೀತಿ ವಿಶ್ವಾಸದಿಂದ ಕಾಣುವ ಇವರು ಇನ್ನು ಯಾರನ್ನೋ ಕಂಡು ಯಾವತ್ತೂ ಹೊಟ್ಟೆ ಕಿಚ್ಚು ಪಡುವಂತೆಯೂ ಸಹ ನಡೆದುಕೊಂಡಿಲ್ಲ. ಇನ್ನೊಬ್ಬರ ಯಶಸ್ಸನ್ನು ತಮ್ಮದೇ ಯಶಸ್ಸು ಎಂಬಂತೆ ಸಂಭ್ರಮಿಸುವ ಇವರು ಅಜಾತ ಶತ್ರುಗಳು ಅಂತಾನೆ ಹೇಳ್ಬೋದು. ಇನ್ನು ಇವರಿಬ್ಬರ ನಡುವಿನ ಬಾಂಧವ್ಯ ಕೇವಲ ವೃತ್ತಿಪರವಾದ ಸಹನಟರ ಸಂಬಂಧ ಆಗಿರದೆ ಪರಸ್ಪರ ಪ್ರೀತಿ ಗೌರವವನ್ನು ಹೊಂದಿದ್ದ ಅಣ್ಣ ತಮ್ಮ ಭಾವನೆಗಳಿಂದ ಕೂಡಿತ್ತು. ಇವರಿಬ್ಬರ ನಡುವೆ ಯಾವುದೇ ಮತ್ಸರ ಇರದೆ ಒಬ್ಬರ ಬೆಳವಣಿಗೆಯನ್ನು ಇನ್ನೊಬ್ಬರು ಯಾವಾಗಲೂ ಸ್ವಾಗತಿಸಿ ಹುರಿದುಂಬಿಸುತ್ತಿದ್ದರು. ಪುನೀತ್ ಅವರನ್ನು ಯಾವಾಗಲೂ ಎಸ್ ಅವರು ಪ್ರೀತಿಯಿಂದ ಅಪ್ಪು ಸರ್ ಅಂತಾನೆ ಕರೀತಾ ಇದ್ರು. ಇವರಿಬ್ಬರು ಎಷ್ಟೋ ಸಲ ಅವರವರ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಒಬ್ಬರನ್ನೊಬ್ಬರು ಭೇಟಿಯಾಗಿ ಅಲ್ಲಿಯೇ ಫ್ರೀ ಇದ್ದಾಗ ಒಟ್ಟಿಗೆ ಊಟ ಮಾಡಿ ಬರುತ್ತಿದ್ದರು. ಹಾಗೆ ಒಬ್ಬರ ಮನೆಗೆ ಒಬ್ಬರು ವಿಸಿಟ್ ಮಾಡಿ ಕುಟುಂಬಗಳ ಜೊತೆಗೂ ಆ ಕುಟುಂಬದಲ್ಲಿ ಒಬ್ಬರಾಗಿ ಆತ್ಮೀಯ ಒಡನಾಟ ಕೂಡ ಹೊಂದಿರ್ತಾರೆ. ಎಷ್ಟೋ ಸಲ ಎಷ್ಟೋ ಸ್ಟೇಜ್ಗಳಲ್ಲಿ ಇವರಿಬ್ಬರು ಒಂದಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಗ್ಗಟ್ಟನ್ನು ತೋರಿಸ್ತಾ ಇದ್ರು. ಹಾಗೆ ಒಂದು ಒಳ್ಳೆಯ ಸ್ಟೋರಿ ಸಿಕ್ಕರೆ ನಾವಿಬ್ಬರು ಒಂದಾಗಿ ಒಂದೇ ಮೂವಿಯಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಅವರೇ ಅನೌನ್ಸ್ ಕೂಡ ಮಾಡಿದರು. ಪುನೀತ್ ರಾಜ್ಕುಮಾರ್ ಅವರು ಆಗಲೂ 2 ದಿನಗಳ ಮೊದಲು ಶಿವರಾಜ್ ಕುಮಾರ್ ಅವರ ಬಜರಂಗಿ 2 ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಅಪ್ಪು ಮತ್ತು ಎಸ್ ಇಬ್ಬರು ಕೂಡ ಭಾಗವಹಿಸಿ ಶಿವಣ್ಣ ಅವರೊಂದಿಗೆ ಡ್ಯಾನ್ಸ್ ಮಾಡಿರುವ ನೆನಪುಗಳು ಇನ್ನೂ ಹಚ್ಚ ಹಸಿರಾಗಿವೆ. KGF 2 ಸಿನಿಮಾದ ದೊಡ್ಡ ಪ್ಯಾನ್ ಇಂಡಿಯಾ ಸಕ್ಸಸ್ಸನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುವ ಮೂಲಕ ಎಸ್ ಅವರು ತಮ್ಮ ಫ್ರೆಂಡ್ಶಿಪ್ ಎಷ್ಟು ಡೀಪ್ ಆಗಿತ್ತು ಎಂಬುದನ್ನು ನಮಗೆಲ್ಲ ತೋರಿಸಿಕೊಟ್ರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಎಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮತ್ತು ಭವಿಷ್ಯವನ್ನು ಎಸ್ ವಿಷಯದಲ್ಲಿ ಅವರ ಕನಸಿನ ಬಗ್ಗೆ ಒಂದು ಇಂಟರ್ವ್ಯೂವಲ್ಲಿ ಹೇಳಿಕೊಂಡಿರ್ತಾರೆ. ಅದೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಟಿವಿ ಚಾನೆಲ್ಗಾಗಿ ಹಿರಿಯ ನಟಿ ತಾರಾ ಅವರು ಪುನೀತ್ ರಾಜ್ಕುಮಾರ್ ಮತ್ತು ಎಸ್ ಅವರನ್ನು ಇಂಟರ್ವ್ಯೂ ಮಾಡಿರ್ತಾರೆ. ನೀವು ಎಸ್ ಅವರನ್ನು ಸಿನಿಮಾದಲ್ಲಿ ಜಾಸ್ತಿ ಎಂಥ ಪಾತ್ರಗಳಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಎನ್ನುವ ಪ್ರಶ್ನೆಗೆ ಸ್ಮೈಲ್ ಕೊಟ್ಟು ಉತ್ತರಿಸಿದ್ದು ರಾಕಿ ಬಾಯ್ ಅಂತ. ಆದರೆ ಅವರು ಆಲ್ರೆಡಿ ಆ ಪಾತ್ರ ಮಾಡೇ ಆಗಿತ್ತು. ಅಂಥ ಪಾತ್ರಗಳು ಎಸ್ ಅವರಿಗೆ ಸೂಕ್ತ ಎನ್ನುವುದು ಅವತ್ತು ಅಪ್ಪು ಅವರ ಅಭಿಪ್ರಾಯವಾಗಿತ್ತು. ಹಾಗೆ ಅಪ್ಪು ಅವರು ಹೇಳಿದ ಇನ್ನೊಂದು ಮಾತು, ಎಸ್ ಅವರ ಆ ಉದ್ದ ಕೂದಲು ಹಾಗೂ ವಿಶಾಲವಾದ ಘಟಕ್ಕೆ ಅವರು ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳನ್ನು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಹಿಸ್ಟಾರಿಕಲ್ ಪಾತ್ರಗಳು ಹೇಳಿ ಮಾಡಿಸಿದಂತೆ ಇರ್ತವೆ. ನನಗೆ ಅನಿಸೋ ಪ್ರಕಾರ ಅಂಥ ಒಂದು ಪಾತ್ರವನ್ನು ಎಸ್ ಆದಷ್ಟು ಬೇಗ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅಂತ ಪುನೀತ್ ರಾಜ್ಕುಮಾರ್ ಹೇಳ್ತಾರೆ. ಈ ಮೊದಲು ಗಜಕೇಸರಿ ಎನ್ನುವ ಮೂವಿಯಲ್ಲಿ 1-2 ದೃಶ್ಯಗಳಲ್ಲಿ ಅಂಥ ಒಂದು ಐತಿಹಾಸಿಕ ಪಾತ್ರ ಮಾಡಿದರೂ ಕೂಡ ಪೂರ್ಣ ಪ್ರಮಾಣದ ಯಾವುದೇ ಹಿಸ್ಟಾರಿಕಲ್ ಪಾತ್ರವನ್ನು ಎಸ್ ಇಲ್ಲಿ ತನಕ ಮಾಡಿರಲಿಲ್ಲ. ಈಗ ರಾಮಾಯಣ ಸಿನಿಮಾದಲ್ಲಿ ರಾವಣನಾಗಿ ಅಂಥ ಒಂದು ಪೌರಾಣಿಕ ಪಾತ್ರ ಮಾಡ್ತಾ ಇದ್ದಾರೆ. ಎಸ್ ಅವರು ಅಪ್ಪ ಅವರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂದರೆ ಅಂಥದ್ದೇ ಒಂದು ಪಾತ್ರವನ್ನು ಆಯ್ಕೆ ಮಾಡಿ ರಾವಣನಾಗಿ ಆರ್ಭಟಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವತ್ತಿನ ವಿಡಿಯೋ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.